ಈಗ ಉದ್ಯಮಿಯಾಗಿರುವಂಥ ವಿನೋದ್ ಅವರು ದುಬೈನಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಿ ಸರ್? ಫಸ್ಟ್ ಆಫ್ ಆಲ್ ಸರ್ ನಮಸ್ತೆ, ನೀವ್ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಿ? ಎಲ್ಲಿದ್ದೀರಿ ಸರ್? ಆಕ್ಚುಲಿ ನಾವು ದಿನನಿತ್ಯದ ಕಾರ್ಯದಂತೆ ಎದ್ದು ನಂದು ಜಿಮ್ ಇದೆ, ನಮ್ದು ದುಬೈಯಲ್ಲಿ ಮೈಸೂರು ಪ್ಯಾಲೇಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಆಮೇಲೆ ನಮ್ದು ರಿಯಲ್ ಎಸ್ಟೇಟ್ ಕಂಪನಿ ಇದೆ. ನಾನು ಜಿಮ್ ಮುಗಿಸಿ ನಾನೀಗ ನಮ್ಮ ರೆಸ್ಟೋರೆಂಟ್ ಕಡೆ ಹೊರಟಿದ್ದೀನಿ ಸರ್. ಓಕೆ, ಅಂದರೆ ಎಲ್ಲರೂ ಅಂದ್ಕೊಳ್ತಿದ್ದಾರೆ ದುಬೈನಲ್ಲಿ ತುಂಬ ಬದುಕೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಕಷ್ಟದ ಪರಿಸ್ಥಿತಿ ಅಂತ. ಬಟ್ ನಿಮ್ಮ ಯೂಶುವಲ್ ರುಟೀನ್ ಫಾಲೋ ಮಾಡ್ತಿದ್ದೀರಲ್ಲ ಸರ್, ಸ್ವಲ್ಪ ಆರಾಮಾಗಿ? ಎಲ್ಲ ಇದೆ ಸರ್. ನೆನ್ನೆ ಒಂದು ನಿಜ, ನಾನು ಒಬ್ಬ ಕನ್ನಡಿಗನಾಗಿ ಇಲ್ಲಿ ಬಂದು 8 ವರ್ಷದಲ್ಲಿ ನಾನು ಒಂದು ಜನರಿಗೆ ಯಾವತ್ತು ಇನ್ಫ್ಲೂಯೆನ್ಸ್ ಮಾಡ್ತೀವಿ. ನಮ್ದು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 1.25 ಲಕ್ಷ ಜನ ಫಾಲೋ ಮಾಡ್ತಾರೆ. ಏನಾಗಿದೆ ಅಂದ್ರೆ ನಿನ್ನೆ ರಾತ್ರಿ ಒಂದು ಬಾಂಬ್ ದಾಳಿ ನಡೆದಿದ್ರೆ ಅದು ಬರೀ US ಎಂಬಸಿ ಮೇಲೆ ನಡೆದಿದೆ. ಸಿಟಿ ಸೆಂಟರ್ ಅಲ್ಲಿ ಇದೆ ಅದು. US ಎಂಬಸಿ ಮೇಲೆ ನೆನೆ ಆಗಿದೆ, ಇಲ್ಲ ಅಂತ ಹೇಳ್ಬಾರ್ದು. ಬಟ್ ಏನಾಗಿದೆ ಅಂದ್ರೆ ದಿನನಿತ್ಯದ ಕಾರ್ಯಗಳಾಗ್ಲಿ ಒಂದು ನಮ್ಗೆ ಏನು ಪ್ರಾಬ್ಲಮ್ ಆದ್ರೂ ಆಗಿಲ್ಲ ಇಲ್ಲಿ. ಓಕೆ, ನೀವು ಒಂದು ನನಗೆ ಒಂದು ಕ್ಲಿಯರ್ ಆಗಿ ಒಬ್ಬ ಮೈಂಡ್ ಕೋಚ್ ಆಗಿ ಒಂದು ಜನಗಳಿಗೆ ಅರ್ಥ ಮಾಡ್ಸ ಅಂತದೇ ನನ್ನ ಕೆಲಸ ಇಲ್ಲಿ, ನನ್ನ ಉದ್ಯೋಗ. ಸೊ ನಮ್ಗೆ ಎಷ್ಟು ಪ್ರಿಸೈಸ್ ಆಗಿ ಅದ್ರ 10 ನಿಮಿಷಕ್ಕಿಂತ ಮುಂಚೆ ನಮ್ಗೆ ವಾರ್ನಿಂಗ್ ಮೆಸೇಜ್ ಬಂತು, ಪ್ಲೀಸ್ ಈ ಟೈಮಲ್ಲಿ ಯಾರು ಈಚೆ ಹೋಗ್ಕೂಡ್ದು ಅಂತ. ನಾವ್ ಆಮೇಲೆ ಎಲ್ಲ ನ್ಯೂಸ್ ನೋಡಿದ್ವಿ ಬಾಂಬ್ ಹಾಕದ ತಕ್ಷಣ. ಹಾಕಾದ್ಮೇಲೆ ತಿರ್ಗಾ ಓಕೆ ದ ಸಿಚುಯೇಷನ್ ಇಸ್ ಅಂಡರ್ ಕಂಟ್ರೋಲ್ ಅಂತ ತಿರ್ಗಾ ಇನ್ನೊಂದು ಮೆಸೇಜ್ ಬಂತು. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನಾವು ಒಂದೇ ಜನರಿಗೆ ಏನ್ ಹೇಳೋದಂದ್ರೆ, ನಾವು ಈ ತರ ಎಲ್ಲ ಯುದ್ಧದಾಯ್ತು ಇನ್ನೊಂದಾಯ್ತು ಅಂದ್ರೆ ಜನರು ಒಂದ್ ಏನ್ ಅನುಭವಿಸೋದು, ಅವ್ರು ಊಟ ಮಾಡಕ್ಕಾಗಲ್ಲ, ಈಚೆ ಹೋಗಕ್ಕಾಗಲ್ಲ, ಅವ್ರ ದಿನನಿತ್ಯದ ಕೆಲಸ ಮಾಡಕ್ಕಾಗಲ್ಲ, ಮತ್ತೊಂದು ಮಾಡಕ್ಕಾಗಲ್ಲ. ಇಲ್ಲಿ ನಮ್ಗೆ ಅದ್ ಏನು ಪ್ರಾಬ್ಲಮ್ ಆಗ್ತಿಲ್ಲ. ಬಟ್ ನಿನ್ನೆ ಒಂದು ಸಿಟಿ ಒಳಗಡೆ ಫಸ್ಟ್ ಟೈಮ್ ಇಂಟರ್ಸೆಪ್ಟ್ ಆಗಿರೋದಂದ್ರೆ ಸಿಟಿ ಒಳಗಡೆ ಇಂಟರ್ಸೆಪ್ಟ್ ಆಗಿದೆ. ಓಕೆ ಓಕೆ, ಅದು US ಎಂಬಸಿನ ಟಾರ್ಗೆಟ್ ಮಾಡಿ ಮಾಡಿದಂಥ ಅಟ್ಯಾಕ್ ಅಲ್ಲ ಸರ್? ಹೌದು ಹೌದು, ಅದು ವಿಡಿಯೋಗಳು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ತೋರಿಸಿದ್ದಾರೆ ವಿಡಿಯೋಗಳನ್ನ. ಈಗ ಅದು ಎಕ್ಸಾಕ್ಟ್ ಆಗಿ ಹೆಂಗ್ ಮಾಡ್ತಾರೆ ಅವರು ಅಂದ್ರೆ, ಅವ್ರ ಹತ್ರ ಡ್ರೋನ್ ಇದೆ, ಎಕ್ಸಾಕ್ಟ್ ವಿಡಿಯೋನು ಕ್ಯಾಪ್ಚರ್ ಗಳಾಗಿದೆ. ಅದು ಆ ಡ್ರೋನ್ ಹೋಗಿ ಎಕ್ಸಾಕ್ಟ್ ಆ ಪೊಸಿಷನ್ ಗೆ ಹೊಡೆದಿದೆ. ಓಕೆ ಓಕೆ, ಬೇರೆ ಎಲ್ಲೂ ಡ್ಯಾಮೇಜ್ ಆಗಿಲ್ಲ. US ಎಂಬಸಿ ಏನಿದೆ ಸಿಟಿ ಸೆಂಟರ್ ಅಲ್ಲಿ, ಅದಕ್ಕೆ ಟಾರ್ಗೆಟ್ ಮಾಡಿದ್ದಾರೆ. ಓಕೆ ಓಕೆ ಓಕೆ. ಸೊ ಈಗ ನೀವು ಹೇಳ್ತಿರೋ ಹಂಗೆ ನೋಡಿದ್ರೆ, ನೀವು ಯೂಶಲ್ ಆಗಿ ನಿಮ್ಮ ಡೈಲಿ ರುಟೀನ್ ಏನಿದೆ, ಜಿಮ್ಗೆ ಹೋಗೋವಂಥದ್ದು, ಕೆಲ್ಸಕ್ಕೆ ಹೋಗುವಂಥದ್ದು, ಸೊ ಇದನ್ನ ರೆಗ್ಯುಲರ್ ನಾರ್ಮಲ್ ಡೇಲ್ ಮಾಡೋ ಥರ ನೀವು ಮಾಡ್ತಿದ್ದೀರಿ. ಸೊ ಎಲ್ಲವೂ ಕೂಡ ಈಗ ಸದ್ಯಕ್ಕೆ ಸೇಫ್ ಅಂತಾನೆ ಭಾವಿಸ್ಬೋದು ಜನ. ನನಗೆ ಇದ್ರಲ್ಲಿ ನಾವು ಬ್ಯಾಕ್ ಕ್ಯಾಮ್ರಾ ಮಾಡ್ಬೋದು ಮಾಡಕ್ಕಾಗಲ್ಲ, ತೋರಿಸ್ತಿಲ್ಲ ನಮ್ಗೆ. ಅದಕ್ಕಿಂತ ಇನ್ನ ಹೆಚ್ಚು ಟ್ರಾಫಿಕ್ ಇಲ್ಲಿ ನೋಡಿ. ಹಾ 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 ಹಾ, ಗೊತ್ತಾಗ್ತಿದೆ ಸರ್. ಸೊ ಜನ ಎಲ್ಲಿ ಬರ್ತಾರೆ ಸರ್? ಇಲ್ಲಿ ನೋಡಿ, ಆ ಕಡೆ ನೋಡಿ. ಕರೆಕ್ಟ್. ಈಗ ಇನ್ನೊಂದು 5 ನಿಮಿಷ ಇದ್ರೆ ಬೇಕಾದ್ರೆ ನಾನು ರೆಸ್ಟೋರೆಂಟ್ ಅನ್ನು ರೀಚ್ ಆಗ್ತೀನಿ. ನಮ್ಮ ರೆಸ್ಟೋರೆಂಟ್ ಸಿಟಿ ಸೆಂಟರ್ ಅಲ್ಲಿ ಇರೋದು. ಸೊ ಅಲ್ಲೂ ಕೂಡ ಅಷ್ಟೇ ನಮ್ಗೆ ಜನ ಕಡಿಮೆದಾಗ್ಲಿ ಮತ್ತೊಂದಾಗ್ಲಿ. ಬಟ್ ಏನ್ ಮಾಡ್ತಾ ಇದಾರೆ ಸರ್, ಈಗ ಫ್ಲೈಟ್ ಆದ್ರೂ ಯಾಕೆ ಒಂದು ಸುರಕ್ಷಿತ ಜಾಗ ನಾವು ಯಾವಾಗ ಅನ್ನೋದು ಅಂದ್ರೆ, ಜನಕ್ಕೆ ಏನು ತೊಂದರೆ ಆಗ್ಬಾರ್ದು. ಫ್ಲೈಟ್ ಯಾಕೆ ನಿಲ್ಸಿದ್ದಾರೆ ಅಂದ್ರೆ ಜನ ತಪ್ಪು ತಿಳ್ಕೊತಾ ಇರೋದು. ಈಗ ಏರ್ ಅಲ್ಲೇ ಸರ್ ಇದೆಲ್ಲ, ಇವೆಲ್ಲ ವಾರ್ ನಡೀತಾ ಇರೋದು, ಗ್ರೌಂಡ್ ಅಲ್ಲಿ ನಡೀತಾ ಇಲ್ಲ ಅಲ್ವಾ? ಹೌದು. ಅವ್ರದ್ದು ಏನು ಒಂದ್ ಚಿಂತೆ, ಅಕಸ್ಮಾತ್ ಏನಾದ್ರು ಆಗೋಯ್ತು ಯಾಕೆ ಅಲ್ವೇ? ರಿಸ್ಕ್ ಪ್ರಿಕಾಷನರಿ ಮೆಜರ್ಸ್ ಆನ್ ಟಾಪ್ ಆಫ್ ಇಟ್. ಏನಂತಂದ್ರೆ ಜನಕ್ಕೆ ಏನಾಗ್ಬಾರ್ದು ತೊಂದರೆ. ಮತ್ತೆ ಮಕ್ಕಳುಗಳಿಗೂ ಅಷ್ಟೇ ವರ್ಕ್ ಫ್ರಮ್, ಎಷ್ಟೊಂದು ಎಂಪ್ಲಾಯಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಆಮೇಲೆ ಮಕ್ಕಳುಗಳಿಗೆ ಸ್ಕೂಲ್ ಇಲ್ಲ. ಈಗ ಒಂದು ವಾರ್ ಆಯ್ತೈತೆ ಅಂತ ಅನ್ಬಿಟ್ಟು ನಾವ್ ಏನಕ್ಕೆ ಒಂದು ಒಳ್ಳೇದು ಕೆಟ್ಟದು ಅಂತ ಹೆಂಗೆ ನೋಡೋದು ಅಂದ್ರೆ, ಸರ್ ವಾರ್ ಆಗ್ತಿಲ್ಲ ಅಂತ ನಾವ್ ಹೇಳಕ್ ಆಗಲ್ಲ, ವಾರ್ ಆಗ್ತಿದೆ. ಬಟ್ ಆಗ್ತಿದ್ರು ಹೆಂಗ್ ನೋಡ್ಕೊತಾ ಇದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಜನಗಳನ್ನ? ಹೌದು. ಸೊ ಸ್ಕೂಲ್ಗಳು ಶಟ್ ಡೌನ್ ಮಾಡಿದ್ದಾರೆ, ಆಮೇಲೆ ಪ್ರೈವೇಟ್ ಸೆಕ್ಟರ್ ಗಳಿಗೆ ರಜಾಗಳು ಕೊಟ್ಟಿದ್ದಾರೆ, ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ನಾವು ಉದ್ಯಮಿಗಳಾದಂತವ್ರು ನಮ್ಗೆ ಅದೊಂದು ಕಾನ್ಫಿಡೆನ್ಸ್ ಇರೋದ್ರಿಂದ ನಾವು ಓಡಾಡ್ತಾ ಇದೀವಿ ಅಷ್ಟೇ, ಇಲ್ಲಾಂದ್ರೆ ನಾವು ಮನೇಲೆ ಕೂತ್ಕೋಬಹುದು. ಕರೆಕ್ಟ್. ಈಗ ರೆಸ್ಟೋರೆಂಟ್ ನಡ್ಸೋರು ನಾವು ಜನಗಳಿಗೆ ಎಲ್ಲರೂ ಆನ್ಲೈನ್ ಆರ್ಡರ್ ಮಾಡ್ತಾರೆ, ನಾವು ಮುಚ್ಚಿಬಿಟ್ರಂಗೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಅದ್ರದ್ದೆಲ್ಲ ನಡೀತಿದೆ ಸರ್, ಸುಮ್ನೆ ಇದೆಲ್ಲ ಹೇಳ್ಬಾರ್ದು. ಬಟ್ ನಿಜ ಹೇಳ್ಬೇಕಂದ್ರೆ ಸೌಂಡ್ಸ್ ಕೇಳಿಸುತ್ತೆ ರಾತ್ರಿ ಹೊತ್ತು, ರಾಕೆಟ್ ಗಳು ಓಡಾಡೋದ್ ಕೇಳಿಸುತ್ತೆ. ಆಮೇಲೆ ನಮ್ಮ ನಿನ್ನೆ ಇಂಟರ್ಸೆಪ್ಟ್ ಆಗಿರೋದನ್ನ ಅದು ನಮ್ಮ ಸ್ವಲ್ಪ ರೆಸ್ಟೋರೆಂಟ್ ಇಂದ ಸ್ವಲ್ಪ ಹತ್ರನೇ, ಅದನ್ನ ನಾವು ನೋಡಿದ್ವಿ, ಹೊಗೆ ಎಲ್ಲ ಬಂದಿದೆ. ಸೊ ಆಗಿದೆ ಸರ್, ಇಲ್ಲ ಅಂತ ಹೇಳಲ್ಲ, ಆಗಿದೆ, ಡೆಫಿನೆಟ್ ಆಗಿದೆ. ಇನ್ನು ನಿನ್ನೆ ಕೂಡ UAE ನ ಮುಖ್ಯಸ್ಥರು ಪ್ರೆಸಿಡೆಂಟ್ ಶೇಖ್ ಮೊಹಮ್ಮದ್ ಬಿನ್ ಅಲ್ ನಹ್ಯಾನ್
ಸೊ ಅವರು ಜೊತೆಗೆ ಕ್ರೌನ್ ಪ್ರಿನ್ಸ್ ಎಲ್ಲರೂ ಕೂಡ ದುಬೈ ಮಾಲ್ನಲ್ಲಿ ಸುತ್ತಾಡಿ ಜನಕ್ಕೆ ಒಂದು ಆ ಕಾನ್ಫಿಡೆನ್ಸ್ ಬರಲಿ, ಅಂದರೆ ಇಲ್ಲಿ ಯಾವುದೇ ಥರದ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಇಲ್ಲ, ಒಂದು ಅನ್ಸೇಫ್ ಎನ್ವೈರ್ಮೆಂಟ್ ಇಲ್ಲ ಅಂತ ಹೇಳಿ ಆ ಜನರಿಗೆ ಧೈರ್ಯ ತುಂಬಲಿಕ್ಕೆ ಅವರು ಓಡಾಟವನ್ನು ಕೂಡ ಮಾಡಿದ್ರು. ಆ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಈಗ ಇಂಟರ್ನೆಟ್ನಲ್ಲಿ. ಸೊ ಒಂದು ರೀತಿಯಾಗಿ ಸೇಫ್ ಎನ್ವೈರ್ಮೆಂಟ್ ಅನ್ನ ಅಲ್ಲಿನ ಸರ್ಕಾರ ಕಟ್ಕೊಟ್ಟಿದೆ ಅಲ್ಲ ಸರ್? ಈಗ ಹೆಂಗೆ ಗೊತ್ತಾ ಸರ್, ಇಲ್ಲಿ ಬಂದು ಕಿಂಗ್ ರೂಲ್ ಸರ್, ಇಲ್ಲಿ ಗವರ್ನಮೆಂಟ್ ಇಲ್ಲ, ಕಿಂಗ್ ರೂಲ್. ಕಿಂಗ್ ಇವತ್ತು ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು. ಸೊ ಕಿಂಗ್ ಒಂದು ನಮ್ಗೆ ಇವತ್ತು ದುಬೈ ಈ ಮಟ್ಟಿಗೆ ಮುಂದುವರೆದಿರೋದೇ ಕಿಂಗ್ ರೂಲ್ ಇದೆ, ಗವರ್ನಮೆಂಟ್ ರೂಲ್ ಇಲ್ಲ, ಡೆಮೋಕ್ರಸಿ ಇಲ್ಲ ಇಲ್ಲಿ ಅಂತ. ಸೊ ಆ ಕಿಂಗೆ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ, ನೋಡಿಪ್ಪ ನಾನೇ ಓಡಾಡ್ತಾ ಇದ್ದೀನಿ. ನಿಜ ನೀವ್ ಹೇಳಿದ್ದು ಎಲ್ಲಾ ಕಡೆ ಅದು ಎಷ್ಟೊಂದ್ ಸತಿ ಅವ್ರು ಓಡಾಡ್ತಾರೆ. ನೆನ್ನೆನೆ ಯಾಕೆ ಮಾತ್ರ ವೈರಲ್ ಆಯ್ತು? ಬಟ್ ಆಕ್ಚುಲಿ ನೆನ್ನೆ ಸ್ಟೇಟ್ಮೆಂಟ್ ಅದು ಹೌದು. ಅದು ಅಲ್ಲದೆ ಅವ್ರು ಒಬ್ರೇ ಓಡಾಡಿಲ್ಲ, ಎಂಟೈರ್ UAE ಪ್ರೆಸಿಡೆಂಟ್ ಬರ್ತಾರಲ್ಲ ಹೌದು ಅವ್ರ ಜೊತೆ ನಮ್ಮ ಕ್ರೌನ್ ಪ್ರಿನ್ಸ್ ಕೂಡ ಕಿಂಗ್ ಕೂಡ ಓಡಾಡಿದ್ದಾರೆ. ಹೌದು ಹೌದು ಹೌದು, ಆ ವಿಡಿಯೋ ಕೂಡ ವೈರಲ್ ಆಗಿದೆ. ಕರೆಕ್ಟ್ ಸರ್. ಹೌದು ಸರ್. ಸೊ ಈಗ ನಿಮ್ಮ ನೋಡ್ತಿರುವಂತಹ ಇಲ್ಲ ಅಂತ ನಾವ್ ಹೇಳಲ್ಲ, ಇವೆಲ್ಲ ನಾವು ಓಡಾಡ್ತಿರೋ ದಿನನಿತ್ಯದ ರೋಡ್. ಈಗ ನಾವ್ ಏನು ಓಡಾಡ್ತಾ ಇದೀನಿ ಈ ರೋಡ್ಗಳಲ್ಲಿ ನಮ್ಗೆ ಹೋಗೋದೇ ತುಂಬಾ ತೊಂದರೆ, ಬ್ಯಾಂಗ್ಳೂರ್ ತರನ್ನೇ ಆಯ್ತಾ. ಈಗ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗಿದೆ ಅನ್ಬೋದು, ಬಿಕಾಸ್ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ ಅಂತ ಹೇಳಿ. ಅದು ಬಿಟ್ರೆ ನಿತ್ಯ ಈಗ ಎಷ್ಟೊಂದ್ ಕಡೆ ವಾರದ ಸಂದರ್ಭದಲ್ಲಿ ಏನಾಗೋಯ್ತು ಅಂದ್ರೆ ಇಡೀ ಎಲ್ಲಾ ಕಡೆ ಶಟ್ ಡೌನ್ ಮಾಡ್ಬಿಡ್ತಾರೆ, ಓಡಾಡಕ್ಕಾಗಲ್ಲ, ಫ್ಯೂಲ್ ಸಿಗಲ್ಲ, ಫುಡ್ ಸಿಗಲ್ಲ, ಆ ತರದ್ ಏನೂ ತೊಂದರೆ ಆಗಿಲ್ಲ. ಬಟ್ ಇದೇ ತರ ಏನೇ ಆದ್ರೂ ಸರ್ ಒಂದು ಇದು ಪ್ರಾಕ್ಟಿಕ್ಯಾಲಿಟಿ ಆಯ್ತು ಸರ್. ಏನಕ್ಕಂದ್ರೆ ಇವತ್ತು ನಾವು ಬಿಸ್ನೆಸ್ ಮಾಡೋರು ಜೀವನ ನಡೆಯೋದೇ, ಒಂದು ಜಗತ್ ನಡೆಯೋದೇ ದಿನನಿತ್ಯದ ಕಾರ್ಯಗಳಾದಾಗ ಅದ್ರಲ್ಲಿ ಏನು ತೊಂದರೆ ಆಗಿಲ್ಲ ಅಂತೀವಿ. ಬಟ್ ಒಳಗಡೆಯಿಂದ ಕೇಳಿ ಇವೆಲ್ಲ ಬೇಕಾ ಅಥವಾ ನಿಮ್ಗೆ ಭಯ ಆಗ್ತಿಲ್ವಾ ಅಂದ್ರೆ ಎಲ್ಲೋ ಒಂದು ಕಿಂಚಿತ್ತು ಭಯ ಇರುತ್ತಲ್ವ ಸರ್? ಹೌದು ಹೌದು ಹೌದು, ಖಂಡಿತ ಎಲ್ಲಾರ್ಗು ಇರುತ್ತೆ. ಹೌದು. ಬಟ್ ಎನಿವೇ ಸರ್, ನೀವು ಐ ಥಿಂಕ್ ನಿಮ್ಮ ಮಾತಿಂದ ಇನ್ಫ್ಯಾಕ್ಟ್ ನೀವು ಜಿಮ್ಗೆಲ್ಲ ಹೋಗ್ತಿದ್ದೀನಿ, ಜಿಮ್ಮಿಂದ ಮುಗಿಸ್ಕೊಂಡು ಈಗ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ ಕೇಳಿ ನಮಗೆಲ್ಲ ಒಂದು ಕಡೆ ಒಂದು ನಾರ್ಮಲ್ಸಿಗೆ ಬಂದಿದೆ, ಸಹಜ ಸ್ಥಿತಿಯತ್ತ ಬಂದಿದೆ ಅಂತ ಅನ್ಕೊಳ್ಬಹುದು. ಆ ಭರವಸೆ ನೀವು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಬೇಕಾರೆ ಯಾವ ಒಂದು ದುಬೈ ಏರ್ಪೋರ್ಟ್ ಸ್ಟಾಪ್ ಆಗುತ್ತೆ ಅಂತ ಅಂದ್ರು ಅದೇ ಏರ್ಪೋರ್ಟ್ ಸರ್ ಇದು. ನಾನು ಲೆಫ್ಟ್ ಸೈಡ್ ನೋಡ್ತಿರೋದು ಅದೇ ಏರ್ಪೋರ್ಟ್. ಓಕೆ, ಇಲ್ಲಿ ಎದುರುಗಡೆ ಟ್ರಾಫಿಕ್ ಇದೆ ಸರ್, ನೀವೇ ಹೌದು ಹೌದು ಕಾಣಿಸ್ತಾ ಇದೆ ಟ್ರಾಫಿಕ್. ಹೌದು. ಸೊ ಇದು ಬಂದು ಪೀಕ್ ಟೈಮ್. ಈ ಟ್ರಾಫಿಕ್ ಅಲ್ಲಿ ಏನಿದೆ ಲೆಫ್ಟ್ ಸೈಡ್ ಕಾಣಿಸ್ತಿದೆ ನಿಮ್ಗೆ, ಅದೇ ಬಂದ್ಬಿಟ್ಟು ನಮ್ದು ದೊಡ್ಡ ಏರ್ಪೋರ್ಟ್, ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಜಾಯದ್ ಏರ್ಪೋರ್ಟ್. ಸೊ ಇಲ್ಲಿ ಬಾಂಬ್ ಹಾಕಿದ್ದಾರೆ ಅಂತಂದ್ರು. ಹೌದು, ಟರ್ಮಿನಲ್ 3 ಎಮಿರೇಟ್ಸ್ ಏರ್ಪೋರ್ಟ್ ಬರ್ತದೆ ಇದು. ಓಕೆ. ಸೊ ಇದು ಮೇನ್ ರೋಡ್ ಆಫ್ ಅವರ್ ದುಬೈ. ಸೊ ನಾರ್ಮಲಿ ತುಂಬಾ ಟ್ರಾಫಿಕ್ ಇರುತ್ತೆ, ಈಗ ಸ್ವಲ್ಪ ಇಷ್ಟಿದೆ, ಅಷ್ಟೇ ವ್ಯತ್ಯಾಸ. ಓಕೆ ಓಕೆ, ರೈಟ್ ಸರ್. ಬಟ್ ನಿಮ್ಮ ಮಾತು ಇನ್ಫ್ಯಾಕ್ಟ್ ನಮಗೆ ಕಾನ್ಫಿಡೆನ್ಸ್ ಕೊಡ್ತು ದಟ್ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ದುಬೈನಲ್ಲಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.